ರೈಟ್ 5:30 ಗಂಟೆ ಅಪ್ಪ. ಒಬ್ಬನ ಹತ್ರ 4 ಗಂಟೆಗೆ ಹಾಪ ಅಂದೇಳಿದೆ. ಗ್ರಾಮಸೀಮ 4 ಗಂಟೆಗೆ ಹಾಪ ಅಂದೇಳಿದೆ. 4 ಗಂಟೆ ಅಂದರೆ 5:30 ಮಾಡಿದ. ಇನ್ನು ಎದ್ದು ರೆಡಿ ಆದಷ್ಟೇ ಆಗಂತೀಗ. ಈಗ ನಿದ್ರೆ ಕಣ್ಣಾಗ ಎದ್ಕ ರೆಡಿ ಆಗ್ತಿದ್ದೆ ಅಂತಿದ್ದ ಅಪ್ಪ. ಇಲ್ಲಿಂದ ಹೊರಟ್ರೆ ಇಲ್ಲೆಲ್ಲ ಮನೆ ಇತ್ತು, ತೊಂದರೆ ಇಲ್ಲ. ಇಲ್ಲಿಂದ ಸ್ವಲ್ಪ ಜಾಗ್ರತೆಯಾಗಿರುತ್ತೆ. ಇಲ್ಲಿಂದ ಸ್ವಲ್ಪ ಕಾಡು ದಾರಿ ಮನೆಯವರಿಗೆ ಹೊಪ್ಪಲ್ಲವರಿಗೆ. ಸೊ ಇಲ್ಲ ಹಂದಿ ಓಡಾಟ ಎಲ್ಲ ಜಾಸ್ತಿ ಇರುತ್ತೆ. ಎಲ್ಲಿಂದ ಬತ್ತು ಒಂದು ಹೇಳೋಕ್ಕಿಲ್ಲ. ರೋಡ್ ಪಾಸ್ ಹತ್ತಿರ್ತವೆ. ಮೈನ್ ಜಂಕ್ಷನ್ ಇದು ಹಂದಿದು. ಇಲ್ಲೇ ಸಿಕ್ಕೋದು ಜಾಸ್ತಿ. ನಮಗೊಂದು 2 ಸಲ ಸಿಕ್ಕಿದ್ದು. ಇದು ಪಾಸ್ ಆದರೆ ಸೇಫ್ ಝೋನ್. ಈಗ ಸ್ವಲ್ಪ ಸೇಫ್ ಝೋನಿಗೆ ಬರ್ತಿದ್ದೆ ಅಪ್ಪ. ಇನ್ನು ಎದ್ದಿನೋ ಇನ್ನೂ ರೆಡಿ ಮಾಡಿಸ್ಕೊ ಹೋಯ್ಕೊ ಇವನ್ನ ಎಂಥವನ್ನ ಗೊತ್ತಿಲ್ಲ ಈಗ. ಇದನ್ನ ಎದ್ದಾಗಿತ್ತಪ್ಪ. ಲೈಟ್ ಆನ್ ಇತ್ತು. ಇಲ್ಲೇ ಇದ್ದ. ಬಾರಪ್ಪ. ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ. ತೇಲಾಡ್ತನಪ್ಪ ಅಂತ ಹೇಳಿ. ಬೆಳಗಿನ ಜಾವದ ವಂದನೆಗಳೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿರುವ ನಾರಾಯಣ್. ನಮ್ಮ ಪುಟ್ಟಿ ಒಂದು ಚಹಾ ಕುಡಿಸ್ಕೊಪ್ಪ. ಈಗ ಹೊಟ್ಟೆ ತುಂಬಿಸ್ಕೊಂಡು ಮುಂದಿನ ಪ್ರಯಾಣ. ചേച്ചി ചായ കുടിച്ചോ? ವೆಲ್ಕಮ್ ಟು ಕೊಲ್ಲೂರು ಮೂಕಾಂಬಿಕ. ಮಾಸ್ತಿಘಾಟಿ ಹತ್ರ ಇತ್ತು ಈಗ ಬೆಳಗ್ಗೆ. ಎಷ್ಟೋ ಹೊತ್ತಿಗೆ ಹೊರಟು ಎಷ್ಟೋ ಹೊತ್ತಾಯ್ತು ಈಗ. ಇಲ್ಲಿ ಪಟ್ಟ ಕೈ ಮುಖ ತಿಂಡಿ ತಿನ್ಕೊ ಹಾಪ ಪಟ್ಟ. ಹೋಟೆಲ್ ಮೂಕಾಂಬಿಕ ಶುದ್ಧ ಸಸ್ಯಾಹಾರಿ. ಅದಕ್ಕೆ ತಿಂತ ಸುಜಯ್ ಅವರು ಮೊದಲನೇ ಸುತ್ತಿನಲ್ಲಿ ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾರೆ. ನಾವು ಅಂತೂ ಇಂತೂ ಡೆಸ್ಟಿನೇಷನ್ ರೀಚ್ ಆಗಿಬಿಟ್ವಿ. ಸಿಗಂದೂರ್. ಏನು ಚೆನ್ನಾಗ್ರು ಗಾಡಿ ಎಲ್ಲ ಇವತ್ತಾ ಲಾರಿಯೇ ಬಿಟ್ಟಿರಮ್ಮ ನಮ್ದು ಅಂತ. ಅವಿಧಾನ ಮಂತಸ್ತೆ ಮೇರಾ ಮಿಹಿರ ದೇಪನಗಿರಿ ಸದನಂ ಚೈತನ್ಯಸ್ತವಕಂ ಕರಂದ ಶ್ರುತಿಧರಿ. ವೆಲ್ಕಮ್ ಟು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ. ಅಂತೂ ಎಷ್ಟೊತ್ತಿಗೆ ಬರ್ಕಂದೇಳಿ ಅನ್ಸ್ಕೊಂಡು ಈಗ ಎಷ್ಟು 8 ಆಯ್ತಾನ ಅಂದಂಗೆ ನಮ್ದು ಮೈನ್ ಡೆಸ್ಟಿನೇಷನ್ ಇದಲ್ಲ. ಇಲ್ಲಿ ಪಟ್ಪಟ ಮುಗಿಸ್ಕೊಂಡು ಅಪ್ಪ ನಮ್ಮ ಮೈನ್ ಡೆಸ್ಟಿನೇಷನ್ ಇಂದ ಬಂದರೆ ಈ ಕಡೆಗೆ ಹೋಗಬೇಕು. ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ಗೆ. ಆ ಕಡೆ ಹೋದರೆ ಸಿಗಂದೂರು. ಹೌದಾ? ಅದೆಲ್ಲ ಮುಳುಗಡೆ ಆಗ್ಬಿಟ್ಟು. ಇಲ್ಲಿತ್ತಲ್ಲ ಈ ಮರದ ಎಂಟವರೆಗೂ ಫುಲ್ ನೀರು ಬರೋದು, ತುಂಬಿರೋದು. ಗೈಸ್ ವಿ ಸಾ ದ ಬುಕ್ಕ ಗಾನ್ ದೇರ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಯಾವ ಥರ ಇತ್ತು ಮಾರೆ ಎಣಿಸ್ಕೊ ಎಲ್ಲ. ಇನ್ ಕೇಸ್ ನಮ್ಮ ಅಪ್ಪತ್ತಿಗೆ ಮಳೆ ಬಂತಂದು ಎಣಿಸ್ಕೊ. ಪೈಸೆ ಈ ಗ್ರೌಂಡ್ ತೋರುತ್ತಲ್ಲ, ಗ್ರೌಂಡ್ ಎಲ್ಲಿವರೆಗೆ ತೋರ್ತಿತ್ತು ಆ ಗಿಡ ತೋರುತ್ತಲ್ಲ, ಆ ಗಿಡದ ಎಂಡವರೆಗೂ ನೀರು ಬರ್ತದೆ ಮಳೆಗಾಲದಾಗ. ಫುಲ್ ಮುಳುಗಡೆ ಇರೋದು. ಇದೆಲ್ಲ ಮುಳುಗಡೆ ಆಗ್ತದೆ. ಬೇಸಿಗೆಗಾಲದಾಗ ನೀರು ಡ್ರೈ ಆದ್ಮೇಲೆ ರೋಡ್ ಅಷ್ಟೇ ಅಲ್ಲ. ಇಲ್ಲಿರೋರಿಗೆ ತಪ್ಪನೆ ಆಚೆಗೆ ಅದು 1-2 ಮನೆ ಅಷ್ಟೇ. ಅಲ್ಲಿ ತೋರ್ತಿದ್ದೆಲ್ಲ ಪೂರ ಕಾಡೆ, ಊರಿಲ್ಲ ಅಲ್ಲಿ ಒಳಗೆ. ಅದೆಂತ ಅಕ್ಕಿ ಮರೆ ರಣಮತ್ತಿ. ಹೌದಾ? ಅಲ್ಲ ಈಗ ಈ ಬ್ರಿಡ್ಜ್ ಮುಳುಗುತ್ತೆ. ಅಲ್ಲಿ ಯಾರು ನೀರು ಬರುತ್ತೆ ಅಲ್ಲ. ಈ ಬ್ರಿಡ್ಜ್ ಕಾರಣ ಈ ಬ್ರಿಡ್ಜ್ ಹಾಕಿದ್ರೆ ಯಾವ ಕಾಲದ್ದು ಮರ ನೀರಾಗೆ ಮುಳ್ಕೊಂಡಿರುತ್ತ. ಎಷ್ಟು ಲಡ್ಡ ಇರ್ಬೋದು ಹೇಳ ಅಲ್ಲ. ಯಾವ ಇಂಜಿನಿಯರ್ ಅಲ್ಲ, ಯಾವ ಇಂಜಿನಿಯರ್ ಕಾರಣ ಬ್ರಿಡ್ಜ್ ಕಾರಣ ಎಷ್ಟು ಲಡ್ಡಾಗಿರ್ಬೋದು. ಇದಕ್ಕೆ ಬಿಟ್ಟು ಅಲ್ಲ ಬಿಟ್ಟು
ಬೀಳಿಲ್ಲ ಅಂತಾರ. ಹೌದು ಮಾರ. ಛೇ, ರಸಿಕತೆ ಒಳಗೆ ರಸಿಕತೆ. ಆಫ್ ರೋಡ್ ಸಿದೋಗಿ ಅಲ್ಲಿತ್ತು, ಆ ಕಪ್ಪಿತ್ತು, ಬುಕ್ಕ ಧ್ಯಾನೋನಾ ಕಾಡ್ಕೊಡುವ. ಈಗ ನನ್ನ ಚಡ್ಡೆ ನೀರು ಹೊತ್ತಿತ್ತ. ಗಾಯ್ಸ್ ನೋಡಿ ಗಾಯ್ಸ್, ಎಷ್ಟು ಹಾರರ್ ಇದೆ. ಇದ್ರೆ ಒಂದು 2 ಕಾಡ್ಕೋಣ ಇದ್ದು. ಅಣ್ಣ ನಂಗೆ ಕೇಳಿಬಿಡ್ದ ಹೋಯ್ತಾ ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಡ್ತು ಕಂಡ್ರು. ಅಂತ ಗೊತ್ತಿಲ್ಲ, ಇದಲ್ಲಿ ತೆಪ್ಸಕ್ಕೂ ಜಾಗಿಲ್ಲ ಮತ್ತೆ. ಫೋನ್ ಬಿದ್ರಿ ಮಾರುವ ಮಾರೆ ಸಾಯ್ತಾ ಮಾರಿಮ. ಕೊಪ್ಪು ತೋರ್ತಾ ಸತ್ತಂದ್ರೆ ಒಂದ್ಸಲ ಎದುರ್ಕೊಂಡ್ರೆ ಸಾಕಲ್ಲ. ನೀ ಎಷ್ಟೊತ್ತು ಎಂತ ಮಾಡ್ಗುತ್ತಾ, ಎಸ್ಟೇಟ್ರ್ ಫುಲ್ ರೈಸ್ ಮಾಡಿಬಿಡ. ಅವು ಎದುರ್ಕ ಓಡ್ತು. ಅದೇ ಎಸ್ಟೇಟ್ರ್ ಸೌಂಡಿಗೆ ಓಡ್ತು. ಎಕ್ಸಾಸ್ಟ್ ಆಯ್ಕೆ ಬಂದು ಗಾಡಿ ಎಲ್ಲ ತಗೊಬರ್ಕ ಓಕೆ ಸೌಂಡಿಗೆ ಗೊತ್ತಿಲ್ಲ. ನಾ ಕೂಗ್ತೆ ರೆಸ್ಟ್ ತಕ ಹೊಯ್ಲಕ್ಕಿತ್ತು ಮಾರೆ. ಆದ್ರೆ ನಮ್ದು ಗಾಡಿ ಗೊತ್ತಿಲ್ಲ ಅದು ದೊಡ್ಡ ಗಾಡಿಯಾರು ಎದುರ್ಕಂತ ಇಲ್ಲ. ಎಕ್ಸ್ಪಲ್ಸ್ ಎಲ್ಲ ಆಗಿರುತ್ತಲ್ಲ, ಟೆನ್ಷನ್ ಇಲ್ಲ. ನಾವು ಅಲ್ಲೇ ಕಂಡದ್ಕಾಯ್ತು ಅದು ದೂರಿಂದ. ನೀ ಅದಕ್ಕೆ ನೀ ಕಾಲಿಗೆ ಇದ್ರೆ ಎದುರು ಮಾತ್ರ ಕಾನ್ಸಂಟ್ರೇಷನ್ ಹಾಂ, ದೂರಿದ್ದಳಿಗೆ ತೋರದ್ಕಾಯ್ತು. ಇಲ್ದಿರ ನಮ್ಮ ಪೈಸಾ ದಿಕ್ಕಿರ ಹತ್ರ ಅವ್ರ ಮೇಲೆ ಇಲ್ಲೇ ಇದ್ದೀರ. ಪೈಸ ಎಂತ ಮಾಡ್ಬೇಕಂತ ಹೇಳ, ನೀ ಬ್ರೇಕ್ ಹಿಡ್ಕೊಂಡು ನಿಂತ್ಕೊಂತಿದ್ದೆ ಅಷ್ಟೇ. ಅದಂತ ನಂಗೆ ಗೊತ್ತಾಯ್ತು. ಇವ್ ತಿರ್ಸಂತೆ ಇವು ಕಾಂತವರೆ ಅಂತ. ಹಾಂ, ಅದಕ್ಕೆ ನಾವು ಮೂವ್ಮೆಂಟ್ ಮಾಡೋಕೆ ಹೋಗಿಲ್ಲ. ನಾವೆಲ್ಲ ಮೂವ್ಮೆಂಟ್ ಮಾಡಿರ್ತಲ್ಲ, ನಾವು ಪ್ಯಾನಿಕ್ ಆಗಿ ಮೂವ್ಮೆಂಟ್ ಮಾಡ್ರ ಅವು ಅಟ್ಯಾಕ್ ಮಾಡ್ತಾವ. ಇಲ್ಲ ಏ ಕೂಡ ಅನ್ಕೊಂಡ್ಯಾ ಒಳ್ಳೆ ಇತ್ತು. ಹೌದು ಹೋಗು ಒಳ್ಳೆ ಹೇಳಿದ್ದು. ಅಪ್ಪ ನಾವು ಕೊಳ್ಳೇ ಇಲ್ಲ, ಮಾಡಲೇ ಇಲ್ಲ. ಜಸ್ಟ್ ನಾವು ಅಂದ್ಕೊಂಡಿದ್ದ ಪ್ಲೇಸಿಗೆ ರೀಚ್ ಆಗಲಿಲ್ಲ ಎಂತಕ್ಕಂದರೆ ಕಾಡ್ಕೋಣ. ಅದು ನಾವು 4 ಏನೋ ನೋಡಿದ್ದೀವಿ. 2 ಅಟೆಂಪ್ಟ್ ಆಯ್ತಾ, ಇಲ್ಲೋ ಎಂಟ್ರೆನ್ಸಿಗೆ 2 ಸತಿ ಸಿಕ್ತ. ವಾಪಸ್ ಹೋದು ಒಂದೊಂದು ಅಂದರೆ ಯಾವ ಥರ ಇತ್ತಂದರೆ ಯಪ್ಪ ಕಡ್ಸಂದ್ರೆ ಹಂಗಿತ್ತದ್ರು. ಒಳ್ಳೆ ಜಿಮ್ಮಿ ಹೋದಾಗಿತ್ತದ್ರದ್ದು ಬಾಡಿ. ನಾವು ಹೆಂಗಿತ್ತಂದ್ರೆ ಹಿಡಿ ಕಡಿಗಣ್ಣ ಇತ್ತು. ಒಂದ್ಸತಿ ಬಂದು ಅಟ್ಯಾಕ್ ಮಾಡ್ತಂದ್ರೆ ಕೈದೆ ಮತ್ತೆ ಎಂತ ಇಲ್ಲ. ಅಷ್ಟೇ ಬಂದಿದ್ದಿಬ್ರೆ, ಇಬ್ರು ಖಾಲಿ, ಎಲ್ಲ ಜಾಲಿ ಅಷ್ಟೇ. ಕಾಣಿಲ್ಲ ಅಷ್ಟೇ. ನಾವು ಅಲ್ಲಿಗೆ ರೀಚ್ ಆಗ್ತಿತ್ತ ಅಂತಕಂದ್ರೆ ನಮ್ದು ಬಂದ ಡೆಸ್ಟಿನೇಷನ್ ಯಾರಿಗೂ ಗೊತ್ತಿಲ್ಲ. ನಂದು ಲೊಕೇಶನ್ ಮನೆಗೂ ಹೇಳಲಿಲ್ಲ ನಾನು. ಆಮೇಲೆ ಹೆಚ್ಚು ಕಮ್ಮಿ ಯಾರೇ ಇಲ್ಲೇ ಇರಬೇಕು, ಯಾರೂ ಗೊತ್ತಿಲ್ಲ. ಅದಕ್ಕೋಸ್ಕರ ಮತ್ತು ಇಲ್ಲಿ ಎಲ್ಲೂ ಪ್ಲೇಸ್ ಅಂದರೆ ಮನಿ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಮನಿ ಒಂದು ಎಂಟ್ರೆನ್ಸ್ ಹತ್ರ ಇತ್ತು, ಆಮೇಲೆ ಒಳಗಡೆ ಎಲ್ಲ ಇತ್ತು ಗೊತ್ತಿಲ್ಲ, ಇನ್ನು ಹೋಗಲಿಲ್ಲ. ಇದು ಫುಲ್ ನೋಡಿ, ನೀವೇ ನೋಡಿ ಎಷ್ಟು ಹಾರರ್ ಇತ್ತು. ಎಂದ ಸೈಕಿತ್ತು ಒಂಚೂರು ರಿವರ್ಸ್ ಹಾಕು. ಹಾಂ, ತಿರ್ಸಾಕ ನಾನು ಹೇಳ್ತೀನಿ, ತಿರ್ಸ ಒಪ್ಪಿತ್ತು ಮಾರೆ. ಅಲ್ಲ ಅಲ್ಲ ಅಪ್ಪ, ಅಲ್ಲಿ ಹೆಂಗೋ ನಮ್ಗೆ ಸೇಫ್ ಅಲ್ಲ. ಹಾರಿ ಬಂತಂದ್ರೆ ಸ್ಲೋ ರ್ಯಾಂಕತಿಪ್ಪ. ನೋಡಿ ಫ್ರೆಂಡ್ಸ್, ನಿಮಗೋಸ್ಕರ ಇಲ್ಲೇ ಸೈಕಿತ್ತು ಅಲ್ಕ. ಕಾಡ್ಕೋಣ. ತಿಪ್ಪ ನೋಡಿ ಫ್ರೆಂಡ್ಸ್, ಇದಕ್ಕೋಸ್ಕರ ರಿಸ್ಕ್ ತಗೊಂಡ್ಲಿಲ್ಲ ನಾನು. ಹೆಂಗಿತ್ತು ಕಾಣ. ಸ್ಟ್ರಕ್ಚರ್ ಸರ ಕಾಣ. ಬ್ಯಾಕ್ ಮಾಡಿದ್ದು ಹೆಂಗಿತ್ತು ಕಾಣ.
ಬಿತ್ತಲೇ ಬಿಡಿದ್ರು ಹೋಗು. ಹಿಂದಲ್ಲಿ 4 ಸಿಕ್ಕಿದ್ವು ನಮಗೆ ಮುಂದೆ ಅದಲ್ಲ, ಅದಕ್ಕೆ ವಾಪಸ್ ಬಂದು ಇದೀಗ ಎಂಡ್ ದಾರಿಯಾಗಿತ್ತಪ್ಪ. ಅದಕ್ಕೆ ಮುಂದೆ ವಾಪು ಧೈರ್ಯ ಮಾಡಲ, ಮುಂದೆ ಆತು ಇಲ್ಲ. ಹಂಗೆ ಅನ್ಕೊಂಡು ಟ್ರಿಪ್ ಫ್ಲಾಪ್ ಆಗಿಲ್ಲ ನಮ್ದು. ಪ್ಲ್ಯಾನ್ ಬಿ ಇತ್ತು ನಮಗೆ, ಪ್ಲ್ಯಾನ್ ಬಿ ಮಾಡ. ಇದ್ರಾಗೆ ಸಾಗರ ಆತಾ? ಡ್ಯಾಮ್ ಅಲ್ಲಿತ್ತಲ್ಲ ಕೂಡ. ಯಾವುದು ಅದೇ ಡ್ಯಾಮ, ಯಾವ್ದಳ ಅಲ್ಲಿ ತೋರ್ತಿತ್ತು ಕಣ. ಅದೇಯಾ? ಹೌದಾ? ಆ ಗುಪ್ಪಿ ಗುಪ್ಪಿ ಇತ್ತು ಕಣ. ಹೆಂಗೆ ಹೋಪ್ ಮರ ಅಲ್ಲಿಗೆ? ನಾವು ಅನ್ಕೊಂಡ ಡೆಸ್ಟಿನೇಷನ್ ಅಲ್ಲಿತ್ತ, ನಾವು ಹೊರಟಿರೋದು ಎಲ್ಲಿಗೆ, ಬಟ್ ಬಂದಿರೋದೇ ಅಲ್ಲಿಗೆ. ಇಲ್ಲಿಗೆ ಹೋಯ್ಕಂದೇಳಿ ಹೋದ ಆಲ್ಮೋಸ್ಟ್ ಹೋಯ್ದಿತ್ತು. ಒಂದು 3 ಕಿಲೋಮೀಟ್ರ್ ಹೋಯ್ತು, ಇನ್ನೊಂದು 2 ಕಿಲೋಮೀಟ್ರ್ ಹೋಗಿತ್ತೇನೋ ಗೊತ್ತಿಲ್ಲ. ಅಷ್ಟರೊಳಗೆ ಹಿಂಗಿಂದೆಲ್ಲ ಆಯ್ತು. ಇಲ್ಲೇ ಕಣ್ಗಣಿ ಡ್ಯಾಮ್, ಅಲ್ಲಿ ಹೋಯ್ತು ವರ್ಷಂದಿದೆ. ಇಲ್ಲೇ ಕಣ್ಗಣಿ, ಬರುವ ವರ್ಷ ಪಕ್ಕ. ಇದು ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಲಾಂಚ್ ಆಗಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಬ್ಲಾಗರ್ ಕಿರಣ್. ನಾವು ಹೋದ್ದೇ ಯಾವುದೋ ದಾರಿ, ನಾವು ಸಿಕ್ಕದ್ದೇ ಯಾವುದೋ ದಾರಿ ಅಲ್ಲ. ಕಮ್ಮ ಅಲ್ಲಿ ಹಾಫ್ ದಾರಿ ಗೊತ್ತಿಲ್ಲ ಅಷ್ಟೇ. ನಾವು ಹಾಫ್ ದಾರಿ ಎಲ್ಲ ಹೋಗಿ ಎಂತೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬಂದು. ಅಗ್ರಜ, ವೆಲ್ಕಮ್ ಟು ಪ್ಲ್ಯಾನ್ ಬಿ, ವಿಶ್ವವಿಖ್ಯಾತ ಜೋಗಕ್ಕೆ ಸುಸ್ವಾಗತ. ಈ ನೀರಿಲ್ದಿದ್ದಳಿಗೆ ಎಂತಕ್ಕೆ ಬೈಂದ ನೆನೆಸ್ಕೊಂತಿದ್ರೆ ಮತ್ತೆಂತ ಮಾಡು. ಇರಲಿ, ಇನ್ನೊಂದ್ಸಲ ನೀರು 20ಗೂ ಬತ್ತೆ. ಅವ್ರ ಹೆಂಗಿದ್ದದ್ದು ಜೋಗ, ಹೆಂಗೆ ಮಾಡ್ತಿದ್ರು ಮರೆ. ನಾವು ಚಾಣಕಿಪತಿ ಹಿಂಗಿರಲ್ಲ ಮರೆ ಜೋಗ. ಇಲ್ಲ ಇಡ್ತು ಎಲ್ಲೋಗರು ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿತ್ತಷ್ಟೇ. ಫೈನಲಿ ಎಲ್ಲೋ ಹೋಯ್ಕೊಂಡು ಹೋಗಿ ಎಲ್ಲೆಲ್ಲ ಹೋಗಿ ಲಾಸ್ಟಿಗೆ ಬಂದು ಜೋಗಕ್ಕೆ. ಚೂಚೂರೇ ನೀರಿತ್ತೀಗ. ಮತ್ತೊಂದು ಎಂತ ಅಂದರೆ, ನಮ್ದು ಬಂದ ದೇವಸ್ಥಾನಕ್ಕೆ ಹೋಗಿ ಬಂದದಕ್ಕೆ ಹಂಗಾಯ್ತು ಗೊತ್ತಿಲ್ಲ. ಈ ಗ್ಯಾಲ್ರಿ ಅಂದಿತ್ತು, ಈ ಗ್ಯಾಲ್ರಿ ಬಿಟ್ಟದ್ದು ಇವತ್ತು, ಅಂದರೆ ಜನವರಿ 1ಕ್ಕೆ ಕ್ಲೋಸ್ ಆಗಿತ್ತಂತ. ಅದು ಬಿಟ್ಟರೆ ಜನವರಿ 1ರಿಂದ ಇವತ್ತೇ ಬಿಟ್ಟದ್ದು. ಜನವರಿಯಿಂದ ಟೋಟಲ್ 4 ತಿಂಗಳು ಬಿಡಲಿಲ್ಲ, ಈಗ ಬಿಟ್ಟದ್ದು. ಫಸ್ಟು ಒಂದು ಗ್ಯಾಲ್ರಿ ಓಪನ್ ಮಾಡಿರಷ್ಟೇ, ಈ ಗ್ಯಾಲ್ರಿ. ಉಳಿದ ಗ್ಯಾಲ್ರಿ ವರ್ಕ್ ಆಗ್ತಿತ್ತಷ್ಟೇ ಇನ್ನು. ಅದಾದಮೇಲೆ ಬಿಡ್ತಾರೆ, ಮೆಲ್ಲ ಆಗ್ತಿತ್ತು. ಫುಲ್ ಇಂಪ್ರೂವ್ ಮಾಡಿರು ಮಾತ್ರ. ಇದು ಇವತ್ತಿನ ವ್ಲಾಗ್. ಸಿಗ್ತೇವೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್.